ಕರ್ಮವನ್ನ ಒಂದು ರೀತಿಯ ಶಿಕ್ಷೆ ಅಥವಾ ಬಹುಮಾನ ಅಂತ ಅನ್ಕೋಬೇಡಿ. ಅದು ಹಾಗಲ್ಲ. ಕರ್ಮ ಅಂದ್ರೇನು? ಕಾರ್ಯ. ಯಾರ ಕಾರ್ಯ? ನನ್ನ ಕಾರ್ಯ. ನಿಮ್ಮದೇ ಯೋಚನೆ, ನಿಮ್ಮದೇ ಭಾವನೆ, ನಿಮ್ಮದೇ ಕಾರ್ಯ. ನಿಮ್ಮ ಕಾರ್ಯವನ್ನ ಹೀಗೆ ಮಾಡ್ತೀರಿ ಅಲ್ವಾ? ಮನಸ್ಸಿನ ಮೂಲಕ, ಭಾವನೆಗಳ ಮೂಲಕ, ದೇಹದ ಮೂಲಕ ಏನೆಲ್ಲ ಸ್ಪರ್ಶಿಸ್ತೀರೋ ಅದರ ಒಂದು ತುಣುಕು ನಿಮ್ಮೊಂದಿಗೆ ಉಳಿದುಕೊಳ್ಳುತ್ತೆ. ಆ ಕಾರ್ಯದ ಸಣ್ಣ ಅಂಶ ನಿಮ್ಮೊಂದಿಗೆ ಉಳ್ಕೊಂಡಿದೆ. ನೆನ್ನೆ ಯೋಚಿಸಿದ್ದು ನಿಮ್ಮ ನೆನಪಲ್ಲಿದೆ ಅಲ್ವಾ? ಇವತ್ತಿನ ಯೋಚನೆ ಕಾರ್ಯವನ್ನ ಅದು ಪ್ರಭಾವಿಸ್ತಿಲ್ವಾ? ನೆನ್ನೆ ಭಾವನೆಗಳಲ್ಲಿ ಏನನ್ನ ಅನುಭವಿಸಿದ್ರಿ ಅದು ನಿಮ್ಮ ನೆನಪಲ್ಲಿ ಇಲ್ವಾ? ನೆನಪು ಹಲವು ಮಟ್ಟಗಳಲ್ಲಿ ಇರುತ್ತೆ. ಅದು ನಿಮ್ಮ ದೇಹದಲ್ಲಿದೆ, ನಿಮ್ಮ ಕೆಮಿಸ್ಟ್ರಿಯಲ್ಲಿದೆ, ಜೀವಶಕ್ತಿಯಲ್ಲಿದೆ. ನಿಮ್ಮ ನೆನಪು ಹಲವು ಹಂತಗಳಲ್ಲಿ ಶೇಖರವಾಗಿರುತ್ತೆ. ಈ ನೆನಪು ವ್ಯಕ್ತಗೊಳ್ತಾ ಇವೆ. ಆದರೆ ಈ ಕ್ಷಣ ನೀವು ಪ್ರಜ್ಞಾಪೂರ್ವಕರಾಗಿರಬೇಕು ಅನ್ಕೊಂಡ್ರೆ ಈ ನೆನಪನ್ನ ನೀವು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು. ನೀವು ಜೀವನದಲ್ಲಿ ಹಿಂದೆ ತಿರುಗಿ ನೀವು ಮಾಡಿದ ಮೂರ್ಖ ಸಂಗತಿಗಳನ್ನು ನೋಡಿ ನಗಬಹುದು. ನೀವು ಹಿಂದೆ ತಿರುಗಿ ನೋಡಿ ಅಳಬಹುದು, ನಾನ್ಯಾಕೆ ಈ ಮೂರ್ಖ ಸಂಗತಿಗಳನ್ನು ಮಾಡಿದೆ ಅಂತ. ಅಥವಾ ನೀವು ಹಿಂದೆ ತಿರುಗಿ ನೋಡಿ ಕಲಿಬಹುದು, ಸರಿ ಅದನ್ನೆಲ್ಲ ಮಾಡಿದೆ, ಆದರೆ ಇವತ್ತು ಯಾವ ಉತ್ತಮ ಕೆಲಸ ಮಾಡಬಹುದು ಅಂತ. ಅದೇ ಕರ್ಮ. ನೆನ್ನೆಯ ಕರ್ಮ ಬದಲಾಗಿಲ್ಲ, ಆದರೆ ಈ ಕ್ಷಣ ಎಷ್ಟು ಪ್ರಜ್ಞಾಪೂರ್ವಕರಾಗಿ ನಡ್ಕೋತೀರಿ ಅನ್ನೋದ್ರ ಮೇಲೆ ಇವತ್ತಿನ ಕರ್ಮ ಬೇರೆ ಅಲ್ವಾ? ಈ ಕ್ಷಣದ ಕರ್ಮ ಸಿಹಿಯಾಗಬಹುದು ಅಥವಾ ಕಹಿಯಾಗಬಹುದು.